ಡೇ 4 ಇನ್ ಥೈಲ್ಯಾಂಡ್. ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇತ್ತು. ಟಿಫನ್ ಮಾಡ್ಕೊಂಡು ಮತ್ತೆ ರೂಮ್ ಹೋದ್ವಿ. ನಿನ್ನೆ ಅವಣ್ಣ ಗೊತ್ತಿಲ್ಲದಂಗೆ ಏನೇನಾಯ್ತು ಏನೇನ್ ಮಾಡಿದೆ ಫೋನಲ್ಲಿ ರೆಕಾರ್ಡ್ ತೋರ್ಸಂತ ಕುಂತಿತ್ತು. ಕಿಕೋ ಅಂತಿದ್ಯಾ? ನನಗೆ ಸುಂದರಲ್ಲ ಯಪ್ಪ, ನನಗೆ ಸುಂದರಲೇ ಅಂತ ಹೇಳ್ತಿದ್ದೀನಿ. ನನ್ನ ಬಾಧೆ ನನಗೆ ಗೊತ್ತು. ನಂಗೆ ಸೌಂಡ್ ಕೇಳಕ್ ಆಗ್ತಿಲ್ಲ, ಇರಿಟೇಷನ್ ಫೀಲ್ ಆಗ್ತಾ ಐತೆ. ಅಯ್ಯಪ್ಪ ಅಲ್ಲ, ನೀನ್ ಮನುಷ್ಯ ಆಗಿದ್ರೆ ನಿಮ್ ಮೈಂಡ್ ಹೋಗಿ ಕೇಳ್ಕೊಂಬರಾಗಲ್ಲ. ಅಲ್ಲಿ ಏನ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರೆ ಸ್ವೀಟ್ ತಿನ್ಬೇಕಂತೆ. ಇನ್ನ ಜಾಸ್ತಿ ಆಗಿ ಇದಾಗೋಗ್ಲಿ ಅಂತ. ಇವಣ್ಣ ಎಲ್ಲ ಆಚೆ ತಿರ್ಗಾಗ ಹೋಗಿತ್ತು. ನನಗೇನಾದ್ರು ಬೇಜಾರಾದ್ರೆ ಅಲ್ಲಿ 7-Eleven ಸ್ಟೋರಿಗೆ ಹೋಗಿ ಏನ್ ಬೇಕೋ ತಗೊಂಡ್ ತಿಂತೀನಿ. ಇಲ್ಲೆಂಗೆ ಡಿ ಮಾರ್ಟ್ ರಿಲಯನ್ಸ್ ಮಾರ್ಟ್ ಇರುತ್ತೋ ಅದೇ ತರ 7-Eleven ತುಂಬಾ ಫೇಮಸ್ ಅಲ್ಲಿ. ಥ್ಯಾಂಕ್ ಯು. ಇವತ್ ಬೆಳಗಿಂದ ಸಂಜೆ ರೂಮಲ್ಲೇ ಬಿದ್ದಿದ್ವಿ, ಬೇಜಾರಾಗ್ತಿದೆ ಅಂತ ಮತ್ತೆ ನಾನು ಅಣ್ಣ ಸ್ಟೋರಿಗೆ ಬಂದ್ವಿ. ಸಿಮ್ ತಗೊಂಡು ಎಲ್ಲ ರೆಡಿ ಇರುತ್ತೆ, ಮಸಾಲೆ ಎಲ್ಲ ಬಿಸಿನೀರು ಹಾಕೊಂಡು ಇದು ಮಾಡ್ಕೊಳ್ಳೋದಷ್ಟೇ. ನಾವು ತಗೊಂಡಿದ್ದೀವಿ. ಹೆಂಗ್ ಮಾಡ್ತೀವ ಇಲ್ಲ ಗೊತ್ತಿಲ್ಲ, ಹೆಂಗ್ ಮಾಡೋದು ಅಂತಾನೂ ಗೊತ್ತಿಲ್ಲ. ಹೆಂಗ್ ಮಾಡೋದು ಅದನ್ನ, ಅದನ್ನೇ ಅಲ್ಲಿ ಹೋಗಿ ಟ್ರೈ ಮಾಡೋಣ ಪ್ರಾಕ್ಟಿಕಲ್. ಇಲ್ಲಿ ಬಂದ್ಬಿಟ್ಟು ಬಂದು ತಿನ್ನೋ ಪರಿಸ್ಥಿತಿ ಬಂದೈತೆ. ಸಕ್ಕತ್ತಾಗಿರುತ್ತೆ ಇದು, ನಂಗೆ ಸಖತ್ ಇಷ್ಟ ಆಯ್ತು. ವಿಜಯ್ ಸಂಜೆ ಕ್ರೂಸರ್ ಡಿನ್ನರ್ ಇದೆ ಅಂತ ಕರ್ಕೊಂಡೋದ್ರು. ಇದೊಂದೇ ಪ್ಲೇಸ್ ಅಲ್ಲಿ ಟೈಮಿಗೆ ಬರ್ಲಿಲ್ಲ. 7:30 ಅಂತ ಹೇಳಿದ್ರು. 8 ಬಂತು ಕ್ರೂಸರ್. ಅಂತೂ ಕಾಯ್ದಿದ್ಕು ಕ್ರೂಸರ್ ಬಂತು. ಚೆಕ್ ಇನ್ ಮಾಡ್ಕೊಂಡೆಲ್ಲ ಒಳಗಡೆ ಹೋದ್ವಿ. ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಎಲ್ಲ ಅಲ್ಲೇ ಇಟ್ಟಿದ್ರು. ಫಸ್ಟ್ ಟೈಮ್ ಕ್ರೂಸರ್ ಒಳಗಡೆ ಹೋಗಿದ್ದು. ಕ್ರೂಸರ್ ಹತ್ತಿ ಒಂದ್ 5 ನಿಮಿಷಕ್ಕೆ ಡಿನ್ನರ್ ರೆಡಿ ಇತ್ತು. ಇಲ್ಲೂ ಅನ್ಲಿಮಿಟೆಡ್ ನಾನ್ ವೆಜ್ ಬಿಡ್ತೀವಾ. ಇಷ್ಟೇನ ಇನ್ನು ಏನಿದೆ ಅನ್ನೋಷ್ಟರಲ್ಲಿ ಕ್ರೂಸರ್ ಅಲ್ಲಿ ಸಿಟಿಗೆ ಒಂದ್ ರೌಂಡ್ ಕರ್ಕೊಂಡು ಹೋಗ್ತಾರೆ. ಎಲ್ಲ ಚೆನ್ನಾಗಿ ತಿಂದು ಕುತ್ಕೊಂಡಿದ್ವಿ. ಜನ ಇವಾಗ ರಚಿಗೆದ್ದು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬರೀ ಹಿಂದಿ ಸಾಂಗ್ ಹಾಕೋರು, ಲಾಸ್ಟ್ ಕನ್ನಡ ಸಾಂಗ್ ಹಾಕಿದ್ರು. ನಮ್ ಬೆಂಗಳೂರವ್ರು ಬೇರೆ ಬಂದಿದ್ರು, ಅವ್ರು ಅಲ್ಲಿ ಕುಣಿತಾವ್ರೆ. ಎಲ್ಲ ಚೆನ್ನಾಗಿ ತಿಂದು ಡ್ಯಾನ್ಸ್ ಮಾಡೋಷ್ಟರಲ್ಲಿ 2 hours ಹೆಂಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲ ಫುಲ್ ಜೋಶಲ್ಲಿ ಆಚೆ ಹೋದ್ವಿ.